ಎಸ್ ಈಗ ನಮ್ಮ ಜೊತೆ ಕೃಷ್ಣಪ್ಪ ಗೌತಮ್ ಇದ್ದಾರೆ. ನನಗೆ ಇಡೀ ಇಂಡಿಯಾದಲ್ಲಿ ಇರುವಂಥ ಆಲ್ರೌಂಡರ್ಗಳಲ್ಲಿ ಕೃಷ್ಣಪ್ಪ ಗೌತಮ್ ಒನ್ ಆಫ್ ದ ಫೇವರೇಟ್. ಅವ್ರನ್ನ ಬ್ಲೂ ಜರ್ಸಿಲಿ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಜೊತೆಗೆ ಅವರು ಶ್ರೀಲಂಕಾ ಸೀರೀಸ್ನಲ್ಲೂ ಕೂಡ ಆಡಿದ್ರು. ಸೊ ಅದಾದಮೇಲೆ ಮತ್ತೆ ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಿದ್ದೀವಿ ಕನ್ನಡಿಗರಾಗಿ. ಸೊ ಗೌತಮ್, ಫಸ್ಟ್ ಆಫ್ ಆಲ್ ಮೈಸೂರು ವಾರಿಯರ್ಸ್ ಟೀಮ್ಗೆ ಬಂದಿದ್ದೀರಾ. ಈ ಒಂದು ಟೂರ್ನಿ ಬಗ್ಗೆ ಹೇಳೋದಾದರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಇದು ಹೇಳಬೇಕಂದ್ರೆ ಒನ್ ಆಫ್ ದೋಸ್ ಟೂರ್ನಮೆಂಟ್ಸ್ ಎಲ್ಲ ಫುಲ್ ಎಲ್ಲ IPL ಫ್ರಾಂಚೈಸ್ ಇರ್ಬೋದು, ಆಲ್ ಓವರ್ ಇಂಡಿಯನ್ ಡೊಮೆಸ್ಟಿಕ್ಸ್ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ಸ್ ಅಂತ ಹೇಳ್ಬೋದು. ಕಂಡಕ್ಟ್ ಮಾಡೋದ್ರಿಂದ ಹಿಡ್ದು ಆ್ಯಂಡ್ ದ ಪಾರ್ಟಿಸಿಪೇಷನ್ ಆಫ್ ದ ಎವ್ರಿ ಪ್ಲೇಯರ್ ತುಂಬ ಥರೋ ಪ್ರೊಫೆಷ್ನಲ್ಸ್ ಆಗಿ ಮಾಡ್ತೀರಿ. ಆ್ಯಂಡ್ ಜಸ್ಟ್ ಬಿಕಾಸ್ ಇಟ್ಸ್ ಲೈಕ್ ಬರೀ ಕರ್ನಾಟಕ ಅಂತ ಇದಿಲ್ಲ, ಲೈಕ್ ಜಿದ್ದಾಜಿದ್ದಿಯಾಗಿ ಆಡ್ತಾರೆ ಎಲ್ಲರೂ. ನೀವು ನೋಡ್ಬೋದು ಗ್ರೌಂಡ್ ಮೇಲೆ ಬಂದಾಗ ಎಲ್ಲರೂ ಲೈಕ್ ಎಷ್ಟೇ ಲೈಕ್ ಸೇಮ್ ಕ್ಲಬ್ಗೆ ಇರ್ಬೋದು ಅಥವಾ ಸೇಮ್ ಸ್ಟೇಟ್ ಆಡ್ತಾ ಇರ್ಬೋದು, ಸೇಮ್ ಏಜ್ ಕ್ಯಾಟಗರಿ, ಬಟ್ ಒನ್ಸ್ ಗ್ರೌಂಡ್ ಮೇಲೆ ಬಂದಾಗ ಎಲ್ಲ ಜಿದ್ದಾಜಿದ್ದಿಯಾಗಿ ಆಡೋದು ನಾವು. ನಿಮ್ಮನ್ನು ನಾವು ಯಾವ ಇದರಲ್ಲಿ ಜಾಸ್ತಿ ಇದಾಗಿ ನೋಡ್ಬೋದು? ಬೌಲಿಂಗ್ ಅಲ್ಲ, ಬ್ಯಾಟಿಂಗ್ ಅಲ್ಲ? ಯಾಕಂದರೆ ನಿಮ್ಮ ಅಬಿಲಿಟಿ ಏನಿದೆ ಅದು ಇನ್ನೂ ಹೊರಗೆ ಬರಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ನಿಮ್ಮ ಒಂದು ಸ್ಟ್ರೆಂತಿಗೆ ಸರಿಯಾಗಿ ಈ ಟೂರ್ನಮೆಂಟಲ್ಲಿ ಇದುವರೆಗೆ ಬಂದಿಲ್ಲ. ಅಂದರೆ ಹಿಂದಿನ ಸೀಸನ್ಗಳಲ್ಲಿ ಬಂದಿದೆ, ಬಟ್ ಈ ಸಲ ದಿ ಬೆಸ್ಟ್ ನೋಡ್ಬೋದಾ? ಡೆಫಿನೆಟ್ಲಿ ಒಂದು ಸ್ವಲ್ಪ ಮೆಂಟಲ್ ಸ್ಪೇಸ್ ಸ್ವಲ್ಪ ಚೆನ್ನಾಗಿದೆ. ಈಗ ತುಂಬ ವರ್ಕ್ ಮಾಡಿದ್ದೀನಿ ಮೆಂಟಲಿ ಆ್ಯಂಡ್ ಲೈಕ್ ಹೇಳ್ಬೋದು ನಾನು ಐ ಆಮ್ ಮೋರ್ ಕಾಮರ್ ನೌ ದ್ಯಾನ್ ಬಿಫೋರ್. ಸೊ ಪ್ರಾಬ್ಲಿ ದಟ್ ಶುಡ್ ಹೆಲ್ಪ್ ಮೀ. ಅದರಿಂದ ನನಗೆ ಬೆಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಿಗ್ಬೋದು ಅನಿಸ್ತಾ ಇದೆ. ನಾನು ಕರುಣ್ನ ಕೂಡ ಈ ಪ್ರಶ್ನೆ ಕೇಳಿದ್ದೆ. ಒಂದು ಕಾಲದಲ್ಲಿ ನಮ್ಮ ಟೀಮಿಂದ 7 ಜನ ಇರ್ತಾಯಿದ್ರು ಟೀಮ್ ಇಂಡಿಯಾದಲ್ಲಿ. ಇತ್ತೀಚೆಗೆ KL ರಾಹುಲ್ ಬಿಟ್ಟರೆ ಅದು ಕೂಡ ಅವ್ರು 1 ಡೇಗೆ ಸೀಮಿತವಾಗಿದ್ದಾರೆ, T20ಲೂ ಇಲ್ಲ. ಸೊ ಮತ್ತೆ ಆ ದಿನಗಳನ್ನು ಯಾವಾಗ ನೋಡೋದು? ಯಾವಾಗ ಕೃಷ್ಣಪ್ಪ ಗೌತಮ್, ದೇವದತ್ ಪಡಿಕ್ಕಲ್ ಇವರೆಲ್ಲರೂ ಕೂಡ ಟೀಮ್ನ ಕೋರ್ ಮೆಂಬರ್ಸ್ ಆಗೋದು? ಆ ಕನಸು ನಮಗೆ. ಸರ್ ಡೆಫಿನೆಟ್ಲಿ ನಮ್ಮ ಎಫರ್ಟ್ ನಾವು ಆಗ್ತಾಯಿದ್ದೀರಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ ಅಲ್ಲಿ ಓಪನಿಂಗ್ಸ್ ಇರಬೇಕು ಟೀಮಲ್ಲೂ. ಅದೇನಾಗುತ್ತೆ, ಕಾಂಪೋಸಿಷನ್ ಚೆನ್ನಾಗಿರ್ಬೇಕಂದ್ರೆ, ಟೂರ್ನಮೆಂಟ್ಸ್ ಗೆಲ್ಲಬೇಕಂದ್ರೆ ಲೈಕ್ ಸಮ್ಟೈಮ್ಸ್ ನೀವು ಸಖತ್ ಲಕ್ಕಿ ಇರ್ತೀರ. ಸಮ್ಟೈಮ್ಸ್ ಎಸ್ ನಿಮ್ಗೆ ಬೇಕು, ಲೈಕ್ ಯು ಡಿಸರ್ವ್ ಟು ಗೆಟ್ ಇನ್ ಟು ದ ಟೀಮ್. ಬಟ್ ಅವಾಗ ಏನಾಗುತ್ತೆ, ಒಂದೊಂದು ಟೈಮ್ ಅಲ್ಲಿ ಟೀಮಲ್ಲೂ ಒಂದು ಚಾನ್ಸ್ ಇರೋಲ್ಲ, ಬಿಕಾಸ್ ಅಲ್ಲಿ ಆ ಆಪರ್ಚುನಿಟೀಸ್ ಓಪನ್ ಆಗಿರೋಲ್ಲ ಅಲ್ಲಿ. ಸೊ ಇವಾಗ ಸ್ಲಾಟ್ಸ್ ಇರಬೇಕಲ್ವ, ಲೈಕ್ ಈವನ್ ವಿ ವುಡ್ ಲವ್ ಟು ಮೇಕ್ ಎ ಕಮ್ ಬ್ಯಾಕ್ ಟು ದ ಇಂಡಿಯನ್ ಟೀಮ್, ಬಟ್ ಅಲ್ಲಿ ಸ್ಲಾಟ್ ಇಲ್ಲ ಅಂದರೆ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಪರ್ಫಾರ್ಮ್ ಮಾಡೋದು ನಮ್ಮ ಕೈಯಲ್ಲಿದೆ, 100% ಕೊಡೋದು ನಮ್ಮ ಕೈಯಲ್ಲಿದೆ. ಮಿಕ್ಕಿದ್ದೆಲ್ಲ ಸೆಲೆಕ್ಟರ್ಸ್ ಆ್ಯಂಡ್ ಆಲ್ ದ ಆಪರ್ಚುನಿಟೀಸ್ ಏನು ಸಿಗುತ್ತೆ. ಕೊನೆಯದಾಗಿ ಎಲ್ರಿಗೂ ಕೂಡ ಇರುವಂಥ ಆಸೆ, ಕರ್ನಾಟಕದ ಪ್ಲೇಯರ್ಸ್ RCB ಜರ್ಸಿಲಿ ನೋಡಬೇಕು ಅಂತ. KL ರಾಹುಲ್ ಏನೋ ಮತ್ತೆ ಕ್ಯಾಪ್ಟನ್ ಆಗ್ತಾರೆ ಅಂತೆಲ್ಲ ಸುದ್ದಿಗಳಿದೆ, ಗೊತ್ತಿಲ್ಲ, ಕನ್ಫರ್ಮೇಷನ್ ಇಲ್ಲ RCBಗೆ ಬರ್ತಾರೆ ಅಂತ. ಸೊ ಕೃಷ್ಣಪ್ಪ ಗೌತಮ್ ಅವ್ರನ್ನ ಮತ್ತೆ ನಾವು ಅಥವಾ ರೆಡ್ ಜರ್ಸಿಲಿ ನೋಡುವಂಥ ಟೈಮ್ ಯಾವ ಬರುತ್ತೆ ಅಂತ? ಸರ್ ಹೋಪ್ಫುಲಿ ಲೈಕ್ ವಿ ಆರ್ ಲೈಕ್ ಆ್ಯಸ್ ಎ ಬೆಂಗಳೂರು ಹುಡುಗ ಬೆಂಗಳೂರಿಗೆ ಆಡೋದಂದರೆ ತುಂಬ ಖುಷಿನೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಪ್ರೆಷರು ಜಾಸ್ತಿ ಇರುತ್ತೆ. ಕ್ರಿಕೆಟ್ ವೈಸ್ ಅಲ್ಲ, ಸ್ವಲ್ಪ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬ ಜನ ಆವಾಗ ಟಿಕೆಟ್ ಜಾಸ್ತಿ ಕೇಳ್ತಾರೆ ಅಷ್ಟೇ. ಎಕ್ಸ್ಪೆಕ್ಟೇಷನ್ಸಿಗೆ ಅದು ಡೆಫಿನೆಟ್ಲಿ ವೆನ್ ಯು ಬಿಕಮ್ ಅ ಪ್ರೊಫೆಷ್ನಲ್ ಕ್ರಿಕೆಟರ್ ಲೈಕ್ ನೀವು ಆವಾಗ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರದು ಇದ್ದೇ ಇರುತ್ತೆ. ಬಟ್ ಅದನ್ನು ಯೋಚನೆ ಮಾಡಿ ನೀನು ಗ್ರೌಂಡ್ ಮೇಲೆ ಹೋಗೋಕ್ಕಾಗಲ್ಲ. ಸೊ ನೀನು ಗ್ರೌಂಡ್ ಮೇಲೆ ಏನಕ್ಕೆ ಹೋಗ್ತೀವಿ, ನೀನು ಗ್ರೌಂಡ್ ಒಳಗೆ ಹೋಗೋದು ಟು ಗಿವ್ ಯು 100%. ದಟ್ ಔಟ್ಸೈಡ್ ನಾಯ್ಸ್ ಇಸ್ ಕಟ್ ಆಫ್ ಎನಿವೇಸ್. ನಾನು ಹೇಳ್ತಾ ಇರೋದು ಇದು ಲೈಕ್ ಟಿಕೆಟಿಂಗು ಮತ್ತು ಈ ಫ್ಯಾನ್ ಜರ್ಸಿ ಬೇಕು, ಇದು ಅದು ಪ್ರೆಷರ್ ಜಾಸ್ತಿ. ಓಕೆ, ಕೊನೆಯದಾಗಿ ನಿಮ್ಮನ್ನು ಇಷ್ಟಪಡುವಂಥ ಫ್ಯಾನ್ಸ್ಗೆ, ಕನ್ನಡಿಗರಿಗೆ ಏನು ಹೇಳ್ತೀರಾ ಈ ಟೂರ್ನಮೆಂಟಿಗೆ ಬರೋದಕ್ಕೆ? ಯಾಕಂದರೆ TNPL ಎಲ್ಲ ನೋಡಿದಾಗ ದೊಡ್ಡ ಸಕ್ಸಸ್ ಇದೆ. ಮಹಾರಾಜ ಟ್ರೋಫಿ ಕಂಪೇರ್ ಟು ಬೇರೆ ಟೂರ್ನಮೆಂಟ್ಗಳು ಇನ್ನೂ ಸ್ವಲ್ಪ ರೀಚ್ ಆಗಬೇಕು ಅಂತ ನಮಗೂ ಅನಿಸಿದೆ. ಸೊ ನೀವು ಹೇಗೆ ಕರೀತೀರಾ ಗ್ರೌಂಡಿಗೆ ಬರೋದಕ್ಕೆ? ಸರ್ ನಾನು ಹೇಳೋದು ಒಂದೇ ಸರ್, ಲೈಕ್ TNPL ಲಾಸ್ಟ್ 4-5 ಇಯರ್ಸಿಂದ ಏನೋ ಸ್ಟಾರ್ಟ್ ಆಗಿರೋದು, ಬಟ್ ನಮ್ಮ ಲೆಗಸಿ ಇನ್ನೂ ಜಾಸ್ತಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡೋಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ. ನಿಮ್ಮದು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ವಾಟ್ ವಿ ಪ್ಲೇ ಇನ್ ಕರ್ನಾಟಕ, ಅದು ಐ ಥಿಂಕ್ ಒನ್ ಆಫ್ ದ ಟಾಪ್ ಮೋಸ್ಟ್ ಇನ್ ಕಂಟ್ರಿ ಅಂತಲೇ ಹೇಳ್ಬೋದು. ಬಟ್ ನೀವೆಲ್ಲ ಬನ್ನಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ಬಂದು ಸಪೋರ್ಟ್ ಮಾಡಿ, ನೀವು ಬಂದು ಚೇರ್ ಮಾಡಿದಾಗ ನಮಗೆ ಒಂದು ಎಕ್ಸ್ಟ್ರಾ ಜೋಶೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ನಮ್ಮ ಟೀಮ್ ಬಂದು ಲೈಕ್ ಡೆಫಿನೆಟ್ಲಿ ನಮ್ಮ ಟೀಮ್ ಬಂದು ಜಾಸ್ತಿ ಸಪೋರ್ಟ್ ಮಾಡಿ. ಮಿಕ್ಕಿದ ಟೀಮ್ಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೌತಮ್. ನಿಮಗೆ ಒಳ್ಳೆಯದಾಗಲಿ. ಚಾಂಪಿಯನ್ ಆಗಿ ಹೋದ ಸಲ ಮಿಸ್ ಆಗಿತ್ತು, ಈ ಸಲ ಪಕ್ಕಾ ಆಗಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಕೃಷ್ಣಪ್ಪ ಗೌತಮ್ ಅವರ ಮಾತು. ಈ ಬಾರಿ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಈ ಟೂರ್ನಮೆಂಟ್ ಬಗ್ಗೆ ಇದೆ. ಕ್ಯಾಮರಾಮನ್ ಗುರುಶರಣ್ ಸಿಂಗ್ ಜೊತೆ ಅವಿನಾಶ್ ಶಿವನ್, TV9 ಬೆಂಗಳೂರು.